ಇನ್ನು ಧರ್ಮಸ್ಥಳದ ವಿರುದ್ಧ ಎಐ ಬಳಸಿಕೊಂಡು ಯೂಟ್ಯೂಬರ್ ಷಡ್ಯಂತ್ರ ಹೂಡಿದ್ನಲ್ಲ, ಅಲ್ಲದೆ ಇರೋ ಇಂತಹ ಅನನ್ಯ ಭಟ್ಟನ್ನ ಎಐ ಮೂಲಕ ಸೃಷ್ಟಿಸಲಾಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ಯೂಟ್ಯೂಬರ್ ಷಡ್ಯಂತ್ರ ಮಾಡಿದ್ನಲ್ಲ ಅವನ ಹೆಸರೇನು ಅಂತ ನಾನು ಹೇಳಬೇಕಾಗಿಲ್ಲ ಅನ್ಕೊಳ್ತೀನಿ. ಅನನ್ಯ ಭಟ್ ಇಲ್ಲದೆ ಇರೋ ಪಾತ್ರವನ್ನ ಸೃಷ್ಟಿ ಮಾಡಿದ್ರು, ಯಾರಿಗೂ ಅನುಮಾನ ಬರಲ್ಲ ಅಂತ ಸತ್ತ ವಾಸಂತಿಯ ಫೋಟೋ ಬಳಸ್ಕೊಂಡಿದ್ರು. ಅನನ್ಯ ಫೇಕ್ ಫೋಟೋ ಹಿಂದೆ ಯೂಟ್ಯೂಬರ್ ಸಮೀರ್ನ ಕೈವಾಡ ಇರೋದು ಬಹಳ ಸ್ಪಷ್ಟವಾಗಿದೆ. ಅವನ್ಗೇನ್ರಿ ಕೆಲಸ ನಮ್ಮ ಧರ್ಮಸ್ಥಳದ ವಿಚಾರದಲ್ಲಿ? ಸತ್ತು ಹೋಗಿದ್ದಂತ ವಾಸಂತಿ ಫೋಟೋವನ್ನ ಬಳಸೋದಕ್ಕೆ ಸಮೀರ್ ಐಡಿಯಾ ಕೊಡ್ತಾನೆ. ಫೇಕ್ ಫೋಟೋ ಹಿಂದಿನ ಸೂತ್ರಧಾರನೇ ಈ ಯೂಟ್ಯೂಬರ್ ಸಮೀರ್. ಒದ್ದು ಒಳಗಾಕಿದ್ರೆ ಬುದ್ಧಿ ಬರುತ್ತೆ. ಸಮೀರ್ ಕೊಟ್ಟ ಐಡಿಯಾದಿಂದ ಹಳೆ ಫೋಟೋವನ್ನ ಸೃಷ್ಟಿ ಮಾಡಿಕೊಂಡು ಸತ್ತೋಗಿರೋ ವಾಸಂತಿನೇ ಅನನ್ಯ ಭಟ್ ಅಂತ ಸೃಷ್ಟಿಸ್ತಾರೆ, ಇಲ್ಲದೇ ಇರೋ ಅನನ್ಯ ಭಟ್ಟನ್ನ. ತಾತ್ಕಾಲಿಕವಾಗಿ ಜನರನ್ನ ನಂಬಿಸೋದಕ್ಕೆ ಫೋಟೋ ಕಥೆ ಕಟ್ಟಿತ್ತು ಈ ಗ್ಯಾಂಗು. 18 ವರ್ಷದ ಹಿಂದೆ ಮೃತಪಟ್ಟಿದ್ದ ವಾಸಂತಿ ಫೋಟೋನ ರಿಲೀಸ್ ಮಾಡಿದ್ದಾರೆ. ವಾಸಂತಿಯನ್ನೇ ಅನನ್ಯ ಭಟ್ ಅಂತ ಬೊಗಳೆ ಬಿಟ್ಟು ಎಐ ಸೃಷ್ಟಿ ಮಾಡಿದ್ರು. ಧರ್ಮಸ್ಥಳದ ವಿರುದ್ಧ ಎಐ ಬಳಸಿಕೊಂಡು ಯೂಟ್ಯೂಬರ್ ಷಡ್ಯಂತ್ರ ಮಾಡಿದ್ನಲ್ಲ ಈ ಸಮೀರು, ಬಹುಶಃ ಅವನು ಜೀವನ ನಡೆಸೋದಕ್ಕೆ ಧರ್ಮಸ್ಥಳದ ವಿಚಾರನೇ ಬೇಕಾಯ್ತು ಅಂತ ಅನ್ಸುತ್ತೆ. 3 ಕಾಸು ಮಾಡ್ಕೊಳ್ಳಿಕ್ಕೆ ಧರ್ಮಸ್ಥಳದ ವಿಚಾರನೇ ಬೇಕಾಯ್ತು ಅವನಿಗೆ ಅಂತ ಅನ್ಸುತ್ತೆ. 18 ವರ್ಷದಿಂದ ಸತ್ತೋಗಿರೋ ವಾಸಂತಿ ಫೋಟೋ ಇಟ್ಕೊಂಡು ಅವಳನ್ನೇ ಅನನ್ಯ ಭಟ್ ಅಂತ ಇಲ್ದೇ ಇರೋ ಪಾತ್ರ ಸೃಷ್ಟಿ ಮಾಡೋದ್ನಲ್ಲ, ಏನ್ ಕತೆ ಕಟ್ತಾನೆ ನೋಡಿ. ಇದೇ ಕಥೆನ ಎಲ್ಲಾದ್ರೂ ಕೂತ್ಕೊಂಡಾದ್ರೂ ಹೇಳಿದ್ರೆ 3 ಕಾಸಾದ್ರೂ ಜೀವನಕ್ಕೆ ಆಗ್ಬಹುದು ಅಂತ ಅನ್ಸುತ್ತೆ. ಸುಳ್ಳಿ ಸುಜಾತಾ ಭಟ್ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಅನನ್ಯ ಭಟ್ ತನ್ನ ಮಗಳು ಅಂತ ಸುಳ್ಳು ಹೇಳಿದ್ರು ಸುಜಾತಾ ಭಟ್. ಇಲ್ದೇ ಇರೋ ಮಗಳನ್ನ ಇದ್ದಾಳೆ ಅಂತ ಹೇಳಿದ್ರು. ಸುಜಾತಾ ಭಟ್ನ ಸುಳ್ಳಿನ ಕಂತೆ ಬಯಲಾಗ್ತಿದ್ದಂತೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕೆಯನ್ನ ವಿಚಾರಣೆಗೊಳಪಡಿಸಲೇಬೇಕು ಅಂತ, ಸುಜಾತಾ ಭಟ್ ವಿರುದ್ಧ ತನಿಖೆ ನಡೆಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಯಾವನೋ ಒಬ್ಬ ಬಂದು ಬುರುಡೆ ಕೊಟ್ಬಿಟ್ಟು ನನ್ನ ಹೆಣ ಹೂತಾಕಿದ್ದೀನಿ ಅಂದ ತಕ್ಷಣ ನಿಮ್ಮ ಸರ್ಕಾರ ತನಿಖೆಗೆ ಆಗ್ರಹಿಸುತ್ತೆ ಅಂತ ಅಂದಾಗ, ಇಷ್ಟು ಜನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಂತ ಅಂದಾಗ್ಲೂ ತನಿಖೆ ನಡೆಸಬೇಕು ಸರ್ಕಾರ. ಅನನ್ಯ ಭಟ್ಟು ನನ್ನ ಮಗಳು, ಅವಳನ್ನು ಕೂಡ ಹೂತಾಕ್ಬಿಟ್ಟಿದ್ದಾರೆ. ಅವಳ ಅಸ್ಥಿಪಂಜರ ಸಿಕ್ಕದ ನನಗೆ ದಯವಿಟ್ಟು ಕೊಡಿ, ನಾನು ಈಗಲಾದ್ರೂ ಹಿಂದೂ ಸಂಸ್ಕಾರದ ಪ್ರಕಾರ ನಾನು ಕಡೆ ಅಂತಿಮ ಸಂಸ್ಕಾರ ಮಾಡ್ತೀನಿ ಅಂತ. ನೋಡಿ, 18 ವರ್ಷದ ಹಿಂದೆ ಸತ್ತೋಗಿದ್ದಂತಹ ವಾಸಂತಿಯ ಫೋಟೋ ಇದು. ಇದೇ ಫೋಟೋವನ್ನ ಇಟ್ಕೊಂಡು ನೋಡಿ, ಇದು ಸುಜಾತಾ ಭಟ್ ರಿಲೀಸ್ ಮಾಡಿರೋ ಫೋಟೋ. ಆ ವಾಸಂತಿಯ ಸ್ವಲ್ಪ ಇನ್ನೊಂದು ವರ್ಷ ಹಳೆಯ ಫೋಟೋವನ್ನ ರಿಲೀಸ್ ಮಾಡಿ ಅನನ್ಯ ಭಟ್ ಅಂತ ಹೇಳಿದ್ರು. ಆ ಯೂಟ್ಯೂಬರ್ ಸಮೀರ್ ಇದಾನಲ್ಲ, ಅವನಿಗೆ ದುಡ್ಡು ಮಾಡ್ಕೊಳ್ಳಿಕ್ಕೆ, ಅವನ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಧರ್ಮಸ್ಥಳದ ವಿಚಾರನೇ ಬೇಕಾಯ್ತು ಅಂತ ಅನ್ಸುತ್ತೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿಚಾರನೇ ಬೇಕಾಯ್ತು ಅಂತ ಅನ್ಸುತ್ತೆ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಇಲ್ಲದೆ ಇರುವಂತಹ ಅನನ್ಯ ಭಟ್ ಅನ್ನ ಸುಜಾತಾ ಭಟ್ ಸೃಷ್ಟಿ ಮಾಡಿ, ಆ ಸುಜಾತಾ ಭಟ್ ಸೃಷ್ಟಿ ಮಾಡೋದಕ್ಕೆ ಯೂಟ್ಯೂಬರ್ ಸಮೀರ್ ಅಂತ ಯಾರಿದ್ದಾನೆ ಅಂದ್ರೆ ಇವನು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇವನಿಗೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿಚಾರ ಬೇಕಾಯ್ತು, ಧರ್ಮಸ್ಥಳದ ವಿಚಾರ ಬೇಕಾಯ್ತು. ಧರ್ಮಸ್ಥಳದ ವಿಚಾರದಲ್ಲಿ ಇವನ್ಗೇನ್ರಿ ಕೆಲಸ ಅನ್ನೋ ಪ್ರಶ್ನೆನ ಕೇಳಲೇಬೇಕು. ಇಲ್ದೇ ಇರೋ ಪಾತ್ರವನ್ನ ಸೃಷ್ಟಿಸ್ಬಿಟ್ಟು ಸತ್ತೋಗಿರೋರ್ ಫೋಟೋ ತಗೊಂಬಂದು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಇವಳೇ ಅನನ್ಯ ಭಟ್ ಅಂತ ತೋರಿಸಿದ್ರಲ್ಲ, ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಅರುಣ್? ಸಿಂಧೂರ, ಸೌಜನ್ಯ ಭಟ್ ಅಥವಾ ಅನನ್ಯ ಭಟ್ ಅನ್ನುವಂಥ ಒಂದು ಪಾತ್ರವೇ ಸೃಷ್ಟಿಸಿದ ಪಾತ್ರ, ಅದಂತೂ ಸ್ಪಷ್ಟವಾಗಿದೆ. ಪವರ್ ಟಿವಿ ಮೊದಲಿಂದಲೂ ಇದನ್ನೇ ಹೇಳ್ಕೊಂಬಂದಿತ್ತು. ಹೋಗ್ಕೊಳ್ಳಿ, ಈಗ ಬಂದು ನೇರವಾಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದೇನು, ಕೋರ್ಟ್ ಮುಂದೆ ಹೋಗಿ ಕೇಸ್ ಹಾಕಿರೋವಂಥದ್ದೇನು. ಈ ಸೌಜನ್ಯ ಭಟ್ಗೆ ನಿಜವಾಗ್ಲೂ ಈಕೆ ಸುಜಾತಾ ಭಟ್ಗೆ ಮಗಳೇ ಇರಲಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹೋಗಲಿ, ಈಕೆ ಆದರೂ ಯಾರು? ಈಕೆ ತನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ, ನಿಗೂಢವಾಗಿ ಕಾಣೆಯಾಗಿದ್ದಾಳೆ. ಅದಕ್ಕೊಂದು ದೊಡ್ಡ ಕತೆ ಹೇಳಿದ್ರು ಬಿಡಿ. ತನ್ನ ಮಗಳು ಕಾಣೆಯಾಗಿದ್ಲು, ತಾನು CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ, ಕೋಲ್ಕತ್ತಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ, ತನ್ನ ಮಗಳು ಇಲ್ಲೇ ಮಣಿಪಾಲದ KMCನಲ್ಲಿ MBBS ಸ್ಟೂಡೆಂಟ್ ಆಗಿದ್ಲು, ಸೆಕೆಂಡ್ ಇಯರ್ಸ್ನಲ್ಲಿ ಆಕೆ ಓದ್ತಾ ಇದ್ಲು. ಆಕೆ ಓದ್ತಿದ್ದಂಥ ಸಂದರ್ಭದಲ್ಲಿ ಕೆಲವು ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ಲು. ಧರ್ಮಸ್ಥಳಕ್ಕೆ ಆಕೆ ಬಂದಿದ್ದಾಗಲೇ ನಿಗೂಢವಾಗಿ ಕಾಣೆಯಾಗೋದ್ಲು ಅನ್ನುವಂಥ ಕಥೆಯನ್ನು ಇದೇ ಸುಜಾತಾ ಭಟ್ ಜನರ ಎದುರಿಗೆ, ಅದರಲ್ಲೂ ಕೆಲವು ಯೂಟ್ಯೂಬರ್ಗಳ ಎದುರಿಗೆ ಕೂತ್ಕೊಂಡು ಪುಂಖಾನುಪುಂಖವಾಗಿ ಹೇಳ್ತಾ ಇದ್ರು. ಆದರೆ ಆಕೆ ಹೇಳುವಂಥ ಕಥೆಗಳಲ್ಲಿ ಎಲ್ಲೋ ಒಂದು ಕಡೆ ಸತ್ಯಾಂಶವೇ ಇಲ್ವೇನೋ, ಈಕೆ ಕಲ್ಪಿಸಿಕೊಂಡು ಭ್ರಮಿಸಿಕೊಂಡು ಕತೆ ಹೇಳ್ತೀಳೇನೋ ಅನ್ನುವಂಥ ಅನುಮಾನ ಮೂಡ್ತಾ ಇತ್ತು. ಈಗ ಆ ಅನುಮಾನ ಎಲ್ಲ ನಿಜ ಆಗ್ತಾ ಇದೆ.
ಆಯಿತು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಆಕೆಯನ್ನು ಹುಡುಕಬೇಕಾದ್ರೆ ಯಾವುದಾದ್ರು ಒಂದು ಫೋಟೋ ಕೊಡಬೇಕಲ್ವಾ? ಯಾವುದೇ ಕಾಣೆಯಾದ ವ್ಯಕ್ತಿ ಅಂತ ಒಂದು ವ್ಯಕ್ತಿ ಇದ್ದಾನೆ, ಅವನ್ನ ಹುಡುಕೊಡಿ ಅಂತೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ನಾವು ಅವರ ಒಂದು ಫೋಟೋವನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಇದಿರೋ ಪ್ರೊಸೀಜರೇ ಅದು. ಆದರೆ ಇದೇ ಸುಜಾತಾ ಭಟ್ ಅನನ್ಯಾ ಭಟ್ಗೆ ಸಂಬಂಧಪಟ್ಟಂಥ ಯಾವುದೇ ಫೋಟೋನೂ ರಿಲೀಸ್ ಮಾಡಿರಲಿಲ್ಲ. ಕೇಳಿದಾಗೆಲ್ಲ ನನ್ನ ಮಂಗಳೂರಿನಲ್ಲಿ ಮನೆ ಇತ್ತು, ಆ ಮಂಗಳೂರಿನ ಮನೆಯನ್ನು ಏನು ದರೋಡೆ ಮಾಡಿಬಿಟ್ರು, ಬಂದಿದ್ದ ದಾಖಲೆ ಎಲ್ಲ ಹೊತ್ಕೊಂಡೋಗ್ಬಿಟ್ಟಿದ್ದಾರೆ, ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಮತ್ತಷ್ಟು ಕಥೆಗಳನ್ನು ಹೇಳ್ತಾ ಇದ್ರು. ಆದರೆ ಈಗ ಯಾವಾಗ ಒತ್ತಡ ಹೆಚ್ಚಾಯಿತೋ, ಒಂದು ಫೋಟೋ ಕೊಡಿ, ನಿಮ್ಮ ಅನನ್ಯಾ ಭಟ್ ಹೇಗಿದ್ದಾರೆ ಅಂತ ರಾಜ್ಯ ಜನತೆ ಗೊತ್ತಾಗಲಿ ಅಂತೇಳಿ ಒಂದು ಫೋಟೋ ಕೊಡಿ ಅಂತೇಳಿ ಯಾವಾಗ ಒತ್ತಡ ಹೆಚ್ಚಾಯಿತೋ ಇವರು ಒಂದು ಫೋಟೋ ರಿಲೀಸ್ ಮಾಡ್ತಾರೆ. ಆದರೆ ಆ ಫೋಟೋ ಹೇಗಿರಬೇಕು? ಮೂಲಗಳು ಹೇಳೋ ಪ್ರಕಾರ ಮೊದಲಿಗೆ AI ಜನರೇಷನ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡಲಾಯಿತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಇದುವರೆಗೂ ಯಾರೂ ಗುರುತಿಸೋದಕ್ಕೆ ಸಾಧ್ಯವೇ ಆಗಬಾರ್ದು ಅಂತ ಯಾವುದಾದ್ರು ಒಂದು ಫೋಟೋ ಇದ್ದರೆ ಕೊಡಿ ಅಂತ ಹೇಳಿ ಹುಡುಕಾಡ್ತಾರಂತೆ. ಆ ಸಂದರ್ಭದಲ್ಲೇ ಈ ಸುಜಾತಾ ಭಟ್ ಒಂದು ಫೋಟೋವನ್ನು ಕೊಡ್ತಾರೆ. ಆ ಫೋಟೋ ಯಾವುದು ಹುಡುಕೊಂಡು ಹೋದರೆ ಆಶ್ಚರ್ಯ ಆಗುತ್ತೆ. ನೋಡಿ, 2006ರಿಂದ 2015ರವರೆಗೆ ಈ ಸುಜಾತಾ ಭಟ್ ಎಲ್ಲಿದ್ದರು, ಏನು ಮಾಡ್ತಿದ್ರು ಯಾರಿಗೂ ಗೊತ್ತೇ ಇರಲಿಲ್ಲ. ಇತ್ತೀಚೆಗಷ್ಟೇ ಆಕೆಯ ನಿಜ ಬಣ್ಣ ಬಯಲಾಗಿರುವಂಥದ್ದು. ಆಕೆ CBIನಲ್ಲಿ ಕೆಲಸನೂ ಮಾಡ್ತಿರಲಿಲ್ಲ, ಸ್ಟೆನೋಗ್ರಾಫರೂ ಆಗಿಲ್ಲ, ಆಕೆಗೆ ಅನನ್ಯಾ ಭಟ್ ಅನ್ನೋ ಹೆಸರಿನ ಮಗಳೂ ಇರಲಿಲ್ಲ, ಜೊತೆಗೆ KMC ಮಣಿಪಾಲದಲ್ಲಿ ಅನನ್ಯಾ ಭಟ್ ಹೆಸರಿನ 2ನೇ MBBS ವಿದ್ಯಾರ್ಥಿ, 2ನೇ ವರ್ಷದ MBBS ವಿದ್ಯಾರ್ಥಿಯೇ ಇರಲಿಲ್ಲ. ಅದೆಲ್ಲ ಈಗ ಗೊತ್ತಾಗಿರುವಂಥ ವಿಷಯ. ಈಕೆ 2006ರಲ್ಲೇ ಮನೆ ಬಿಟ್ಟು ಹೋಗ್ತಾಳೆ. ಮನೆ ಬಿಟ್ಟು ಹೋದಂಥ ಈ ಸುಜಾತಾ ಭಟ್ ಬೆಂಗಳೂರಿನಲ್ಲಿರುವಂಥ ಒಂದು ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಸಹಾಯಕಿಯಾಗಿ ಕೆಲಸಕ್ಕೆ ಸೇರಿಕೊಂಡಿರ್ತಾಳೆ. ಈಕೆ ಸಹಾಯಕಿಯಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಂಥ ಸಂದರ್ಭದಲ್ಲೇ ಆಕೆಗೆ ರಂಗಪ್ರಸಾದ್ ಅನ್ನೋಂಥ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾರೆ. ಆತನಿಗೂ ಕೂಡ ಹೆಂಡತಿ ಸತ್ತೋಗಿರ್ತಾರೆ, ಬಹಳ ವರ್ಷ ಆಗಿರುತ್ತೆ ಹೆಂಡತಿ ಸತ್ತೋಗಿ. ಹಾಗಾಗಿ ಇವರಿಬ್ಬರ ಮಧ್ಯೆ ಆದಷ್ಟು ಬೇಗ ಆತ್ಮೀಯತೆ ಅನ್ಯೋನ್ಯತೆ ಬೆಳೆಯುತ್ತೆ. ಈ ರಂಗಪ್ರಸಾದ್ಗೆ 2 ಮಕ್ಕಳು, ಒಬ್ಬ ಶ್ರೀವತ್ಸ ಅನ್ನುವಂಥ ಮಗ, ಜೊತೆಗೆ ಒಬ್ಬ ಮಗಳು ಇದ್ದರು. ಮಗಳಿಗೆ ಮದುವೆ ಆಗಿ ಆಕೆ ಹೋಗಿದ್ರು. ಈ ಶ್ರೀವತ್ಸನಿಗೆ ಮದುವೆ ಆಗಿರುತ್ತೆ. ಆಕೆ ಆ ಶ್ರೀವತ್ಸನನ್ನು ಮದುವೆ ಆಗಿದ್ದಂಥವ್ರು ವಾಸಂತಿ ಅಂತ ಇದೇ ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದರು. ಆದರೆ ಶ್ರೀವತ್ಸನಿಗೂ ವಾಸಂತಿಗೂ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇರಲಿಲ್ಲ. ಕೊಡಗಿನವರು ವಾಸಂತಿಯವರು. ಹಾಗಾಗಿ ಯಾವಾಗ ದಾಂಪತ್ಯದಲ್ಲಿ ಬಿರುಕು ಮುಡ್ತೋ ಆಕೆ ತನ್ನ ತವ್ರ ಮನೆಗೆ ಕೊಡಗಿಗೆ ವಾಪಸ್ ಹೋಗಿರ್ತಾರೆ. 2007ರಲ್ಲಿ ವಾಸಂತಿಯವರಿಗೆ ಖಿನ್ನತೆ ಉಂಟಾಗಿ, ಮಾನಸಿಕ ಖಿನ್ನತೆಯ ಕಾರಣದಿಂದಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಮತ್ತೊಂದು ಕಡೆ ಶ್ರೀವತ್ಸ ಕೂಡ 2015ರಲ್ಲಿ ಇವರು ಕೂಡ ನಿಧನ ಹೊಂದಿದ್ದಾರೆ. ಹಾಗಾಗಿ ರಂಗಪ್ರಸಾದ್ ಅವ್ರ ಮನೆ ಆಲ್ಮೋಸ್ಟ್ ಖಾಲಿಯಾಗಿತ್ತು. ಮಗಳು ಮದುವೆ ಆಗಿ ಬೇರೆ ಕಡೆ ಇದ್ದಾಳೆ. ರಂಗಪ್ರಸಾದ್ ವಿಧುರ ಏಕಾಂಗಿಯಾಗಿರುವಂಥ ವ್ಯಕ್ತಿ. ಆದಷ್ಟು ಬೇಗ ಸುಜಾತಾ ಭಟ್ ಅವ್ರ ಜೊತೆಗೆ ಸೇರ್ಕೊಳ್ತಾರೆ, ಆ ಮನೆ ಪ್ರವೇಶ ಮಾಡ್ತಾಳೆ. ರಂಗಪ್ರಸಾದ್ ಅವರ ಜೊತೆಗೆ ಲಿವಿಂಗ್ ಟುಗೆದರ್. ಈ ಸಂದರ್ಭದಲ್ಲೇ ವಾಸಂತಿಯವರ ಫೋಟೋ ಸುಜಾತಾ ಭಟ್ ಕೈಗೆ ಸಿಕ್ಕಿರುತ್ತೆ. ಆ ಯಾವ ವಾಸಂತಿಯವರ ಫೋಟೋನ ಈಗ ಅವರು ಅದೇ ಸುಜಾತಾ ಭಟ್ ವಾಸಂತಿಯವರ ಫೋಟೋನ ಅನನ್ಯಾ ಭಟ್ ಅವರ ಒಂದು ಫೋಟೋ ಅಂತ ಹೇಳಿ ರಿಲೀಸ್ ಮಾಡಿರೋದು ಈಗ ಜಗತ್ತಿಗೆ ಗೊತ್ತಾಗಿದೆ. ಸಿಂಧು, ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.